ಇವತ್ತಿನ ಈ ಪುಟ್ಟ ವ್ಲಾಗಿನಲ್ಲಿ ನನ್ನ ದಿನಚರಿಯನ್ನು ತೋರಿಸುತ್ತಾ ಕೆಲವು ಮನದಾಳದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಗುರುನಾನಕ್ ಜಯಂತಿಯನ್ನು ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ನಾಳೆ ನಮ್ಮ ಕ್ಲೌಡ್ ಕಿಚನ್‌ಗೆ ನಾನು ಏನೇನ್ನ ರೆಡಿ ಮಾಡಿಕೊಂಡೆ, ಹೇಗೆ ರೆಡಿ ಮಾಡಿಕೊಂಡೆ, ಅದ್ರ ಬಗ್ಗೆ ಕೆಲವು ಮಾತುಗಳು. ಮತ್ತೆ ನಮ್ಮ ಯಜಮಾನ್ರು ಆಫೀಸಿಂದ ನಮಗೋಸ್ಕರ ಏನು ಸ್ಪೆಷಲ್ ಗಿಫ್ಟ್‌ನ ತಗೊಂಡು ಬಂದಿದ್ದಾರೆ ಅದನ್ನು ಸಹ ನೋಡ್ಬೋದು. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಹಾಯ್ ನಮಸ್ಕಾರ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನವೆಂಬರ್ 15ನೇ ತಾರೀಕು ಬೆಳಗ್ಗೆ 7:30 ಆಗ್ತಾ ಇದೆ. ಇವತ್ತಿನ ಇಲ್ಲಿನ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಆಗಸ ಮತ್ತು ಆಕಾಶ ಮತ್ತು ಭೂಮಿ ಎರಡು ಒಂದಾಗ್ಬಿಟ್ಟಿದೆ. ವ್ಯತ್ಯಾಸ ಕಾಣಿಸ್ತಾನೇ ಇಲ್ಲ. ನಿಮಗೂ ಸಹ ತೋರಿಸ್ತೀನಿ, ನೀವು ಒಂದ್ಸಲ ನೋಡಿ. ನೀವೇ ನೋಡಿ ಫ್ರೆಂಡ್ಸ್, ಆಕಾಶ ಕಾಣಿಸ್ತಾನೇ ಇಲ್ಲ. ಆಕಾಶ ಇಳಿದು ಭೂಮಿ ಮೇಲೆ ಬಂದಂಗಿದೆ. ಈ ಥರ ಎಕ್ಸ್ಪೀರಿಯೆನ್ಸ್ನ ನೀವು ಯಾವಾಗಲಾದರೂ ಮಾಡಿದ್ದೀರಾ? ಕಾಮೆಂಟ್ ಮೂಲಕ ತಿಳಿಸಿ. ನಾನು ಬೆಂಗಳೂರಲ್ಲಿರೋವರೆಗೂ ಈ ಥರ ಎಕ್ಸ್ಪೀರಿಯೆನ್ಸ್ನ ಯಾವಾಗಲೂ ಮಾಡಿರಲಿಲ್ಲ ಫ್ರೆಂಡ್ಸ್. ನಿಜ ಹೇಳ್ತೀನಿ, ಯಾವಾಗಲೂ ಮಾಡಿರಲಿಲ್ಲ. ನಾರ್ತ್ ಸೈಡಿಗೆ ಬಂದಮೇಲೆ ವರ್ಷ ಮಾಡ್ತೀನಿ, ಅದು ಬೇರೆ ಕತೆ. ಬಟ್ ಬೆಂಗಳೂರಲ್ಲಿರೋವಾಗ ಯಾವಾಗಲೂ ಮಾಡಿರಲಿಲ್ಲ. ಈ ಥರ ಒಂದು ವ್ಯೂನೂ ಸಹ ನೋಡಿರಲಿಲ್ಲ. ಸೊ ಇಲ್ಲಿ ಪ್ರತಿ ವರ್ಷ ವಿಂಟರ್ ಸೀಸನ್ ಶುರು ಆದಾಗ ಇದೆಲ್ಲನೂ ನೋಡೋದಕ್ಕೆ ಇದ್ದೇ ಇರುತ್ತೆ. ಇಲ್ಲಿ ಮುಂದ್ಗಡೆ ಓಪನ್ ಸ್ಪೇಸ್ ಇದೆ, ಅಲ್ಲಿ ಫಾರ್ಮಿಂಗೂ ಮಾಡ್ತಾರೆ. ಇವತ್ತು ನೋಡಿ ಏನಂದರೂ ಏನೂ ಕಾಣಿಸ್ತಾ ಇಲ್ಲ. ಸೊ ಬ್ರೇಕ್ಫಾಸ್ಟ್ಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಕ್ಕಳಿನ್ನೂ ಎದ್ದಿಲ್ಲ. ಮಕ್ಕಳು ಎದ್ಮೇಲೆ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತೀನಿ. ಆಲೂ ಪರಾಟ ಬೇಕು ಅಂತ ಹೇಳಿದ್ರು, ಸೊ ಅದಕ್ಕೆ ಆಲೂ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಮಕ್ಕಳು ಮಾತ್ರನೇ ಇರೋದು, ಸೊ ಅದಕ್ಕೆ ಅಂತಲೇ ಆಲೂ ಸ್ಟಫಿಂಗ್ ಸ್ವಲ್ಪನೇ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹಿಟ್ಟನ್ನು ಸಹ ಕಲಸಿಟ್ಟಿದ್ದೀನಿ. ಮತ್ತು ಇದು ನಿನ್ನೆ ರಾತ್ರಿ ಮಾಡಿರೋ ಆಲೂಗಡ್ಡೆ ಬಿರಿಯಾನಿ ಸ್ವಲ್ಪ ಮಿಕ್ಕಿದೆ, ಇದನ್ನು ಮಧ್ಯಾಹ್ನಕ್ಕೆ ತಿಂತೀವಿ. ಈಗ ಇಲ್ಲಿರೋ ವೆದರ್ ಕಂಡೀಷನ್ಗೆ ಬಟ್ಟೆ ಒಣಗೋದಕ್ಕೆ ಒಂದು 2 ದಿನ ತಗೊಳುತ್ತೆ ಫ್ರೆಂಡ್ಸ್. ಹೋಗ್ತಾ ಡಿಸೆಂಬರ್ ಮತ್ತು ಜಾನ್ವರಿ ಮಂತಲ್ಲಿ 4 ಡೇಸೂ ಸಹ ತಗೊಳುತ್ತೆ. ಸೊ ಇವತ್ತು ನಾನು ಹೇಳ್ದಂಗೆ ಯಜಮಾನ್ರು ಮನೆಯಲ್ಲಿಲ್ಲ. ನಿನ್ನೆ ಬೆಳಿಗ್ಗೆ ಅವರು ಬೇರೆ ಊರಿಗೆ ಹೋಗಿದ್ದು. ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಐಡಿಯಾ ಇಲ್ಲ, ಅವ್ರಿಗೂ ಐಡಿಯಾ ಇಲ್ಲ. ಕೆಲಸ ಮುಗಿಸ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕಿಂತ ಮುಂಚೆ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡಿರು, ಮನೇಲೂ ಸಹ ಪೂಜೆ ಮಾಡು, ಇವತ್ತು ಗುರುನಾನಕ್ ಜಯಂತಿ ಇದೆ, ನಾನು ಬಂದಮೇಲೆ ಎಲ್ಲರೂ ಗುರುದ್ವಾರ ಸಾಹಿಬ್ಗೆ ಹೋಗೋಣ, ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅದೇ ಪ್ರಕಾರ ನಾನು ಬೇಗನೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸ್ದೆ. ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ನಮ್ಮ ಮನೆ ಕ್ಲೀನಿಂಗ್ ಕೆಲಸಕ್ಕೆ ಒಬ್ಬರು ಹೆಲ್ಪರ್ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಅವ್ರು ಇತ್ತೀಚೆಗೆ ಬರ್ತಾ ಇಲ್ಲ. ಅದು ನಮ್ಮ ಪ್ರಾಬ್ಲಮಿಂದ ಅಲ್ಲ, ನಮ್ಮ ಮನೆ ಓನರ್ ಪ್ರಾಬ್ಲಮಿಂದ ಬರ್ತಾ ಇಲ್ಲ. ನಮ್ಮ ಮನೆ ಓನರ್ ಮನೆಯಲ್ಲೂ ಸಹ ಅದೇ ಹೆಲ್ಪರೇ ಕೆಲಸ ಮಾಡ್ತಿದ್ರು. ಅವರಿಬ್ಬರ ಮಧ್ಯೆ ಏನೋ ಡಿಸ್ಪ್ಯೂಟ್ ಆಯಿತು, ಏನೋ ವಿಷಯಕ್ಕೆ. ಸೊ ಅದಕ್ಕೆ ಅಂತ ಹೇಳಿ ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಬರಲ್ಲ ಅಂತ ಹೆಲ್ಪರ್ ಹೇಳಿದ್ದಕ್ಕೆ ಮನೆ ಓನರ್ ಬಂದ್ಬಿಟ್ಟು, ನೀನು ನಮ್ಮ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಮೇಲೆ ಮನೆಯವ್ರ ಮನೆಯಲ್ಲೂ ಸಹ ಕೆಲಸ ಮಾಡಬಾರ್ದು, ನಮ್ಮ ಮೇನ್ ಗೇಟ್ ಒಳಗಡೆ ನೀನು ಕಾಲೇ ಇಡಬಾರ್ದು ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಅವ್ರು ಬರ್ತಾ ಇಲ್ಲ. ನಮ್ಮ ಮನೆಗೆ ಯಾರು ಬರಬೇಕು, ಯಾರು ಬರಬಾರ್ದು ಎಲ್ಲಾನು ಓನರ್ ಅವರೇ ಡಿಸೈಡ್ ಮಾಡಿಬಿಟ್ರೆ ಹೆಂಗೆ ಹೇಳಿ? ಅಕ್ಕಪಕ್ಕದ ಮನೆಯವ್ರ ಜೊತೆ ಏನಾದರೂ ಓನರ್ ಅವ್ರಿಗೆ ಬರಲಿಲ್ಲ ಅಂತ ಹೇಳಿದ್ರೆ ನಾವೂ ಸಹ ಅವ್ರ ಜೊತೆ ಮಾತಾಡಬಾರ್ದು. ಕೆಲ್ಸದವ್ರ ಹತ್ರ ಅವ್ರಿಗೆ ಬರಲಿಲ್ಲ ಅಂತ ಹೇಳಿದ್ರೆ ನಾವೂ ಸಹ ಅವ್ರ ಜೊತೆ ಕೆಲಸ ಮಾಡಿಸ್ಕೋಬಾರ್ದು. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲನೂ ಬಾಡಿಗೆ ಮನೆಯಲ್ಲಿ ಫೇಸ್ ಮಾಡಬೇಕಾಗಿ ಬರುತ್ತೆ. ಈ ಬಾಡಿಗೆ ಮನೆ ಸಹವಾಸನೇ ಬೇಡ, ಬೇಗನೆ ನಮ್ಮ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಆಸೆ ನಮಗೂ ಸಹ ಇದೆ ಫ್ರೆಂಡ್ಸ್. ಬಟ್ ಒಂದು ಮನೆ ಮಾಡ್ಕೋಬೇಕು ಅಂತ ಅಂದರೆ ಲಕ್ಷ ಕೋಟಿ ದುಡ್ಡು ಬೇಕಾಗುತ್ತೆ. ಸೊ ಆ ಒಂದು ಸ್ಟೇಜ್ಗೆ ಇನ್ನೂ ನಾವು ಹೋಗಿಲ್ಲ. ನಾವು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ 2020ರಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಯಜಮಾನ್ರು ಅವ್ರ ಅಪ್ಪ ಅಮ್ಮನ ಮೇಲೇ ತುಂಬ ಡಿಪೆಂಡ್ ಆಗಿದ್ರು. ಅವ್ರ ಜೊತೆನೇ ಎಲ್ಲನೂ ಕನಸುಗಳನ್ನ ಕಟ್ತಾಯಿದ್ರು. ಅವ್ರ ಜೊತೆ ಕೂಡಿ ಬಾಳಬೇಕು, ಒಂದು ಒಳ್ಳೆ ಮನೇನ ಕಟ್ಕೊಂಡು ಎಲ್ಲರೂ ಒಟ್ಟಾಗಿರಬೇಕು ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು. ನಾನೂ ಸಹ ಪ್ರಯತ್ನ ಪಡ್ತಿದ್ದೆ. ಅದು ಆಗಲಿಲ್ಲ. ಆ ಒಂದು ಪ್ರಯತ್ನ ನಮ್ಮದು ಫೇಲ್ ಆಯಿತು. ಸೊ ಆದ್ದರಿಂದನೇ ನಾವು 2020ರಲ್ಲಿ ಡಿಸೈಡ್ ಮಾಡಿಬಿಟ್ಟು ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಡೆಲ್ಲಿಯನ್ನು ಬಿಟ್ಟು ಬೇರೆ ಊರಿಗೆ ಕಾಲಿಟ್ವಿ ಫ್ರೆಂಡ್ಸ್. ಆವಾಗಿಂದ ಇವಾಗಿನವರೆಗೂ ನಾವು ಡೀಸೆಂಟಾಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ. ಬಟ್ ಈ ಬಾಡಿಗೆ ಮನೆಗಳಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾವೂ ಕುಗ್ಗೋಗ್ತಾ ಇಲ್ಲ.
ಎಲ್ಲಾದರೂ ಒಂದು ಕಡೆಯಿಂದ ನಾವು ನಮ್ಮ ಹೋಪನ್ನು ಇನ್ನೂ ಹೈ ಮಾಡ್ಕೊತಾ ಇದ್ದೀವಿ. ದೇವ್ರನ್ನ ನಂಬಿದ್ದೀವಿ. ದೇವರು ನಮ್ಮ ಕೈ ಬಿಡಲ್ಲ ಅಂತ ಹೇಳಿಬಿಟ್ಟು ನಾವೂ ಸಹ ವರ್ಕ್ ಹಾರ್ಡ್ ಮಾಡ್ತಾ ಇದ್ದೀವಿ. ನಾನೂ ಸಹ ತುಂಬ ತಲೆ ಓಡಿಸ್ತೀನಿ ಫ್ರೆಂಡ್ಸ್. ತುಂಬ ಸ್ಟ್ರೆಸ್ಸನ್ನು ತಗೊತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಚಾಲೆಂಜಿಂಗ್ ಲೈಫ್ ಇವಾಗ. ನಾವು ಆಚೆ ಬಂದಿದ್ದೀವಿ. ಆಚೆ ಬಂದಮೇಲೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಠ ನನ್ನಲ್ಲಿದೆ. ನಮ್ಮ ಯಜಮಾನ್ರು ಇವಾಗ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಅವ್ರ ಸಪೋರ್ಟ್‌ಗೆ ನಾನು ಹೆಲ್ಪ್ ಮಾಡಬೇಕು ಅನ್ನೋ ಆಸೆ ನನಗೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಇರಲೇಬೇಕು. ಆವಾಗಲೇ ಎಲ್ಲನೂ ಸಾಧ್ಯ ಆಗುತ್ತೆ. ಕ್ಲೌಡ್ ಕಿಚನ್ನು ಸಹ ಡೈಲಿ ಬೇಸಿಸಲ್ಲಿ ಮಾಡ್ತಿದ್ವಿ. ಚೆನ್ನಾಗಿ ದುಡಿತಾ ಇದ್ವಿ. ಅದಕ್ಕೂ ಕಣ್ಣು ಬಿತ್ತು ನಮ್ಮ ಮನೆ ಓನರ್ದು. ನಮ್ಮ ಯಜಮಾನ್ರು ಅವ್ರ ಕೆಲಸದ ಮೇಲೆ ರಜಾ ಹಾಕಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕ್ಲೌಡ್ ಕಿಚನಲ್ಲಿ ತುಂಬ ಟೈಮ್ನ ಇನ್ವೆಸ್ಟ್ ಮಾಡಿದ್ರು. ಚೆನ್ನಾಗಿ ನಡೀತಾ ಇತ್ತು. ಆವಾಗೇ ನಾವು ಒಂದು ಚೇಂಜಸ್ನ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಒಬ್ಬ ಹುಡುಗನ್ನ ಹೈಯರ್ ಮಾಡಿಬಿಡೋಣ. ನಾನು ಅಡುಗೆ ಮಾಡಿ ಕೊಟ್ಟರೆ ಆ ಹುಡುಗ ಪ್ಯಾಕಿಂಗ್ ಮಾಡಿಬಿಟ್ಟು ಕಸ್ಟಮರ್ಸ್ಗೆ ಡೆಲಿವರ್ ಮಾಡಿಬಿಟ್ಟು ಬರ್ಬೋದು. ನಮ್ಮ ಯಜಮಾನ್ರು ಅವ್ರ ಆಫೀಸ್ ಕೆಲಸನ ಮಾಡ್ಬೋದು. ಸ್ಯಾಲ್ರಿ ಮಂತ್ಲಿ ಬರ್ತಾ ಇರುತ್ತೆ. ಒಂದು ಸೇಫ್ ಅನ್ನೋದು ಇರುತ್ತೆ. ಫೈನಾನ್ಷಿಯಲಿ ಒಂದು ಸೇಫ್ಟಿ ಅನ್ನೋದು ಇರುತ್ತೆ. ಇಲ್ಲಾಂದರೆ ನನ್ನ ಮೇಲೇ ಎಲ್ಲನೂ ಡಿಪೆಂಡ್ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲನೂ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆವಾಗ್ಲೂ ಸಹ ನಮ್ಮ ಮನೆ ಓನರ್ ಅವರು ಯಾರನ್ನು ನೀವು ಮನೆ ಕೆಲಸಕ್ಕೆ ಇಟ್ಕೋಬಾರ್ದು, ಮನೆ ಒಳಗಡೆ ಯಾರೂ ಬರಬಾರ್ದು, ನೀವು ಬೇಕಾದರೆ ಏನಾದರೂ ಮಾಡ್ಕೊಳ್ಳಿ, ನಾವು ಕೇಳಲ್ಲ, ಬಟ್ ಮನೆ ಕೆಲಸಕ್ಕೆ ಅಂತ ಯಾರೂ ಗೇಟ್ ಒಳಗಡೆ ಕಾಲಿಡಬಾರ್ದು, ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟು, ಹಂಗೆ ಹಿಂಗೆ ಅಂತ ಹೇಳಿದ್ರ. ಸೊ ಈ ಥರ ಇರೋ ಸಿಚುಯೇಷನ್ಸಲ್ಲಿ ನಾವು ಬೇರೆ ಚೇಂಜಸ್ ಎಲ್ಲನೂ ಸಡನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನಾವು ಈ ವರ್ಷ ಕೈ ಇಟ್ಟ ಕೆಲಸಗಳೆಲ್ಲನೂ ಕೂಡಿ ಬರ್ತಾ ಇದೆ. ನಾವು ಕೂಡಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂದ್ಕೊಂಡಾಗ ಏನಾದರೂ ಒಂದು ಪ್ರಾಬ್ಲಮ್ಸ್ ಬರ್ತಾ ಇದೆ ಫ್ರೆಂಡ್ಸ್. ಸೊ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಕುಗ್ಗೋಗ್ತಾ ಇಲ್ಲ. ನಾನು ಹೇಳ್ದಂಗೆ ಇನ್ನೂ ಮೋಟಿವೇಟ್ ಆಗ್ತಾ ಇದ್ದೀವಿ. ಕಷ್ಟ ಬಂದಾಗನೇ ಇನ್ನೂ ಸುಖ ಅನ್ನೋದು ಬರುತ್ತೆ. ನಾವು ಜಸ್ಟು 4 ಇಯರ್ಸ್ ಆಯಿತು ನಾವು ಇಂಡಿಪೆಂಡೆಂಟ್ ಆಗಿ ಜೀವನನ ನಡೆಸೋದಕ್ಕೆ ಸ್ಟಾರ್ಟ್ ಮಾಡಿ. ಜಸ್ಟ್ 4 ಇಯರ್ಸ್ ಆಗಿದೆ. ಈ 4 ಇಯರ್ಸಲ್ಲಿ ನಾವು ಒಳ್ಳೆಯದನ್ನು ನೋಡಿದ್ದೀವಿ, ಒಳ್ಳೆಯದನ್ನು ಕಲ್ತಿದ್ದೀವಿ, ಕೆಟ್ಟದ್ದನ್ನು ಅವಾಯ್ಡ್ ಮಾಡಿದ್ದೀವಿ. ಮತ್ತು ಇನ್ನೂ ಮೋಟಿವೇಟ್ ಆಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಹಠ ಛಲ ಇನ್ನೂ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಜೀವನದಲ್ಲಿ ಈ ಥರ ಪ್ರಾಬ್ಲಮ್ಸ್ ಎಲ್ಲನೂ ಬರ್ತಾ ಇರುತ್ತೆ. ಅದೂ ನಾವೇನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂದಾಗ ಈ ಥರ ಪ್ರಾಬ್ಲಮ್ಸ್ ಎಲ್ಲನೂ ಬರ್ತಾ ಇರುತ್ತೆ. ಈ ಥರ ಪ್ರಾಬ್ಲಮ್ಸ್ ಬಂದಾಗ ನಾವು ಭಯ ಪಡಬಾರ್ದು. ನಾವೆಷ್ಟು ಭಯ ಪಡ್ತೀವೋ ಅಷ್ಟೇ ಕುಗ್ಗೋಗ್ತೀವಿ, ಹಿಂದೆ ಹೋಗ್ತೀವಿ. ಯಾವಾಗ್ಲೂ ಮುಂದೆ ಒಳ್ಳೆ ದಾರಿಯನ್ನು, ಒಂದು ಪಾಸಿಟಿವಿಟಿಯನ್ನು ನೋಡಬೇಕು. ಆ ಪಾಸಿಟಿವಿಟಿಯನ್ನು ನೋಡಿ ಒಂದು ಒಳ್ಳೆ ಹೋಪನ್ನು ಇಟ್ಕೊಂಡು ನಮ್ಮ ವಿಷನ್ ಏನಿದೆಯೋ ಅದ್ರ ಕಡೆ ಗಮನ ಕೊಟ್ಟಾಗ ದೇವರು ಏನಾದರೂ ಒಂದು ದಾರಿ ಮಾಡಿಕೊಡ್ತಾರೆ ಫ್ರೆಂಡ್ಸ್. ದೇವ್ರನ್ನ ನಂಬಿದವ್ರಿಗೆ ಯಾವಾಗ್ಲೂ ಸೋಲಿಲ್ಲ. ಅವರು ಯಾವಾಗ್ಲೂ ನಮಗೆ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಆ ಒಂದು ಮಾತನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಏನಾದರೂ ಒಂದು ನಾವು ಮಾಡ್ತಾ ಇರಬೇಕು. ಈ ಥರ ಆಯಿತು ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ದೇನೂ ಸಹ ಇರಬಾರ್ದು. ನಮ್ಮ ಮನೆ ಓನರು ಈ ಥರ ನಮಗೆ ಹೇಳಿದ್ದಕ್ಕೆ ನಾವು ಕುಗ್ಗೋಗಲಿಲ್ಲ. ಬೇರೆ ಪ್ಲ್ಯಾನ್ಸ್ನ ಮಾಡಿದ್ವಿ. ವಾರಕ್ಕೆ ಒಂದು 2 ದಿವಸ 3 ದಿವಸ ಕ್ಲೌಡ್ ಕಿಚನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ವೀಕ್ ಡೇಸಲ್ಲಿ ನಮ್ಮ ಯಜಮಾನ್ರು ಕೆಲಸ ಮಾಡಿ ಮುಗಿಸ್ಕೊಂಡು ಬರ್ತಾರೆ. ವೀಕೆಂಡ್ಸಲ್ಲಿ ನನಗೆ ಕ್ಲೌಡ್ ಕಿಚನಲ್ಲಿ ಹೆಲ್ಪ್ ಮಾಡ್ತಾರೆ. ಮತ್ತು ನಾನು ವೀಕ್ ಡೇಸಲ್ಲಿ ಫ್ರೀ ಇರಬಾರ್ದು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಮಾಡ್ತಾ ಇರಬೇಕು ಅಂತ ಹೇಳಿ ನಾನೂ ಸಹ ಪ್ಲ್ಯಾನ್ಸ್ ಮಾಡಿ ಸೂಟ್ ಬಿಸ್ನೆಸ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು ವ್ಲಾಗಲ್ಲಿ ನಿಮಗೆ ಆಲ್ರೆಡಿ ಇನ್ಫಾರ್ಮೇಷನು ಸಹ ಕೊಟ್ಟಿದ್ದೀನಿ. ಆ ಬಿಸ್ನೆಸ್ನ ಇನ್ನೂ ನಾನು ಶುರು ಮಾಡಿಲ್ಲ. ಶುರು ಮಾಡ್ತೀನಿ. ಎಲ್ಲದಕ್ಕೂ ಟೈಮ್ ಕೂಡಿ ಬರಬೇಕಲ್ಲ. ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಬೇಕಾಗಿ ಬರುತ್ತೆ. ಒಂದು ಸೆಪ್ರೇಟ್ ಫೋನ್ ಬೇಕಾಗಿತ್ತು, ಒಂದು ಸೆಪ್ರೇಟ್ ನಂಬರ್ ಬೇಕಾಗಿತ್ತು. ಮತ್ತು ನಾನು ಫ್ರೀ ಮೈಂಡ್ ಇಟ್ಕೊಂಡು ಎಲ್ಲ ಬಟ್ಟೆಗಳನ್ನೂ ಧರಿಸಿ ನಿಮಗೆ ತೋರಿಸ್ಬೇಕಾಗಿ ಬರುತ್ತೆ. ಸೊ ಅದಕ್ಕೂ ಸಹ ಚೆನ್ನಾಗಿ ಡ್ರೆಸ್ ಅಪ್ ಆಗಿ ಆ ಒಂದು ಟೈಮ್ನ ಮಾಡಿಕೊಂಡು ಮಾಡಬೇಕಾಗಿ ಬರುತ್ತೆ. ನಿಧಾನ ಆದ್ರೂ ಪರವಾಗಿಲ್ಲ. ಪಾಸಿಟಿವ್ ಆಗಿ ಒಂದು ಒಳ್ಳೆ ಹೋಪಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಗನೆ ಶುರುನೂ ಮಾಡ್ತೀನಿ ಆ ಬಿಸ್ನೆಸ್ನೂ ಸಹ. ಈಗ ನೀವು ನೋಡ್ಬೋದು ನಾಳೆ ನಮ್ಮ ಕ್ಲೌಡ್ ಕಿಚನ್ಗೆ ಇಷ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಈ ಕಿಚನಲ್ಲಿ ಒಂದೇ ಒಂದು ಸಿಂಕ್ ಇರೋದು ಫ್ರೆಂಡ್ಸ್. ಈ ಸಿಂಕಲ್ಲಿ ದೊಡ್ಡ ಪಾತ್ರೆಗಳೆಲ್ಲ ತೊಳೆಯೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಅದೂ ಸಹ ಜ್ಞಾನ ಇಟ್ಕೊಂಡು ನಾನು ಮನೇನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಕಷ್ಟ ಆಗುತ್ತೆ. ಒಂದೊಂದು ಕ್ಲಿಪ್ಪನ್ನ ನಾವು ತೋರಿಸೋವಾಗ ನೀವು ಅನ್ಕೋಬೋದು ಎಷ್ಟು ಈಸಿಯಾಗಿ ಮಾಡಿಬಿಡ್ತಾರಲ್ಲ ಅಂತ ಹೇಳಿಬಿಟ್ಟು. ಬಟ್ ನಿಜ ಹೇಳ್ತೀನಿ, ಪ್ರಾಕ್ಟಿಕಲಿ ಈ ಎಲ್ಲ ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ ಸೊಂಟ ನೋವು ಬಂದ್ಬಿಡುತ್ತೆ ಫ್ರೆಂಡ್ಸ್. ಅಷ್ಟು ಕೆಲಸ ಇರುತ್ತೆ. ವಾರಕ್ಕೆ 3 ದಿನ ನಾವು ಕ್ಲೌಡ್ ಕಿಚನ್ ಮಾಡಿದ್ರೂ ಸಹ ಕೆಲಸಕ್ಕಂತೂ ಏನೂ ಕಡಿಮೆ ಇಲ್ಲ ಫ್ರೆಂಡ್ಸ್. ಅಷ್ಟೊಂದು ಕೆಲಸ ಇರುತ್ತೆ. ಆ 3 ದಿನಕ್ಕೆ ಬೇಕಾದ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಕಿಚನ್ ನೀಟ್ಲಿನೆಸ್ನ ಮೇಂಟೈನ್ ಮಾಡೋದಾಗಿರ್ಬೋದು. ಇವಾಗ ನಾವು ಬಿಸ್ನೆಸ್ ಮಾಡೋವಾಗ ಫಟ್ ಅಂತ ಕೆಲಸ ಮಾಡ್ತಾ ಇರ್ತೀವಿ.
ಕಿಚನ್ ಗಲೀಜು ಆಗೇ ಆಗುತ್ತೆ. ಆ ಗಲೀಜು ಆಗಿದ್ದನ್ನು ಮತ್ತೆ ಅಚ್ಚುಕಟ್ಟಾಗಿ ಜೋಡಿಸೋದು, ಒರೆಸೋದು, ತಿಕ್ಕೋದು, ತೊಳೆಯೋದು ಎಲ್ಲ ಇರುತ್ತಲ್ಲ, ಅದು ಮೇನ್ ಟಾಸ್ಕು. ಆ ಎಲ್ಲ ಟಾಸ್ಕನ್ನು ಸಹ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗೂ ಸಹ ನಾನು ತುಂಬ ಫ್ರೀ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಪಾಪ ಅವ್ರೂ ಅವ್ರ ಕೆಲ್ಸದ ಮೇಲೆ ಜ್ಞಾನ ಕೊಡಬೇಕು. ಅವ್ರಿಗೇನಾದರೂ ಕೆಲಸ ಹೋದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ನಾನೇ ಮ್ಯಾನೇಜ್ ಮಾಡ್ಕೊತೀನಿ. ಆನ್ಲೈನಲ್ಲಿನೇ ನಾನೆಲ್ಲ ತರಕಾರಿ ಎಲ್ಲನೂ ತರಿಸ್ತೀನಿ. ಅವ್ರಿಗೇನು ಇವಾಗ ಅಷ್ಟು ಕಷ್ಟ ಕೊಡ್ತಾ ಇಲ್ಲ. ವಾರಕ್ಕೆ 3 ದಿನ ನಾವು ಕ್ಲೌಡ್ ಕಿಚನ್ ಮಾಡೋದ್ರಿಂದ ಅವ್ರೂ ಸಹ ಅವ್ರ ಕೆಲ್ಸದ ಮೇಲೆ ಗಮನ ಕೊಡ್ತಾ ಇದ್ದಾರೆ. ನೋಡಿ, ರಾತ್ರಿ 9:30ಗೆ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ. ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದ್ದೇನು ಗೊತ್ತಾ? ನಾನು ಬೇಗನೆ ಬಂದ್ಬಿಡ್ತೀನಿ, ಗುರುದ್ವಾರ ಸಾಹಿಬ್‌ಗೆ ಹೋಗೋಣ, ಚೆನ್ನಾಗಿರುತ್ತೆ, ಎಲ್ಲಾನು ಒಳ್ಳೆ ಬಟ್ಟೆ ಎತ್ತಿಡು ಸೈಡ್‌ಗೆ, ಚೆನ್ನಾಗಿ ಡ್ರೆಸ್ಅಪ್ ಮಾಡಿಕೊಂಡು ಹೋಗಿ ಗುರುದ್ವಾರ ಸಾಹಿಬಲ್ಲಿ ಸೇವೆನೂ ಮಾಡ್ಕೊಂಡು ಬರೋಣ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ರಾತ್ರಿ 9:30ಗೆ ಬರ್ತಾ ಇದ್ದಾರೆ. ಇವಾಗ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾವೂ ಸಹ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ವಿ. ನಾನು ಸಂಜೆ 5 ಗಂಟೆಗೆ ಕಾಲ್ ಮಾಡಿದ್ದೆ. ಆವಾಗ ಬರ್ತಾ ಇದ್ದೀನಿ, ನೀವು ರೆಡಿ ಆಗಿರಿ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಮೇಲೆ 8 ಗಂಟೆಗೆ ಕಾಲ್ ಮಾಡಿದಾಗ ಬರ್ತಾ ಇದ್ದೀನಿ, ನೀವು ರೆಡಿ ಆಗಿರಿ ಅಂತ ಹೇಳಿದ್ರು. ನಾನು ಫಸ್ಟೇ ಮಕ್ಕಳಿಗೆ ಹೇಳ್ಬಿಟ್ಟಿದ್ದೆ, ನಿಮ್ಮಪ್ಪ ಬರಲ್ಲ ಕಣೋ, ರೆಡಿ ಆಗೋದೆಲ್ಲ ವೇಸ್ಟು, ಸುಮ್ಮನೆ ಕುತ್ಕೊಂಡು ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ, ನಾನು ನನ್ನ ಕೆಲಸ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಹಿಟ್ಟನ್ನೆಲ್ಲ ಗ್ರೈಂಡ್ ಮಾಡಿಕೊಂಡೆ. ಇವಾಗ ಇವರು ಬರೋವಾಗ ದೀಪಾವಳಿ ಗಿಫ್ಟನ್ನ ಆಫೀಸಿಂದ ಕೊಟ್ರಂತೆ, ಅದನ್ನು ತಗೊಂಡು ಬಂದರು. ದೀಪಾವಳಿ ಆಗಿರೋದು ಯಾವಾಗ? ಇವಾಗ ಗಿಫ್ಟನ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವರು ಹೋಗಿರ್ಲಿಲ್ಲಲ್ಲ ಆಫೀಸ್‌ಗೆ, ಅದಕ್ಕೆ ಇವಾಗ ಇವ್ರು ಕೊಟ್ಟರು. ಹೊಸದಾಗಿ ಮನೇಲಿ ಏನಾದರೂ ಬಂದರೆ ಒಂಥರ ಖುಷಿ ಆಗುತ್ತೆ ಅಲ್ಲ. ಸೊ ಅದೇ ರೀತಿಯೇ ಇದನ್ನ ನೋಡಿನೂ ನಮಗೆ ಖುಷಿ ಸಿಕ್ತು. ನಮ್ಮ ಯಜಮಾನ್ರನ್ನ ಎಕ್ಸ್ಕ್ಯೂಸ್ ಮಾಡಿದ್ವಿ, ಕ್ಷಮಿಸಿದ್ವಿ. ಮಕ್ಕಳು ತುಂಬ ಎಕ್ಸೈಟೆಡ್ ಆಗಿದ್ದರು ಈ ಕಾಜು ಕತ್ಲಿ ಸ್ವೀಟನ್ನೆಲ್ಲ ತಿನ್ನೋದಕ್ಕೆ. ನಮ್ಮ ಯಜಮಾನ್ರು ಫ್ರೆಶನ್ ಅಪ್ ಆಗಿಬಿಟ್ಟು ದೇವ್ರಿಗೆ ಕೈ ಮುಗಿದು ಪಾಠನ ಮಾಡ್ತಿದ್ರು. ನಾನು ಡಿನ್ನರ್ಗೆ ರೆಡಿ ಮಾಡಿಕೊಂಡೆ. ಇದು ದಲಿಯಾ ಅಂತ ಹೇಳ್ತಾರೆ ಈ ಕಡೆ, ಅದರದ್ದು ಕಿಚಡಿ ಮಾಡಿದ್ದೀನಿ. ದಲಿಯಾ ಬಂದುಬಿಟ್ಟು ಗೋಧಿಯಲ್ಲಿ ಮಾಡೋವಂಥದ್ದು ಇದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟೆ. ಅದನ್ನು ತಿಂದು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಆ್ಯಸ್ ಯೂಶುವಲ್ ಕ್ಲೌಡ್ ಕಿಚನ್ಗೆ ಸಾಂಬಾರ್, ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲನೂ ರೆಡಿ ಮಾಡಿಕೊಂಡೆ. ಮತ್ತು ವಡೆಗೆ ಅಂತ ಹೇಳ್ಬಿಟ್ಟು ಬ್ಯಾಟರ್ನೂ ಸಹ ರೆಡಿ ಮಾಡಿಕೊಂಡೆ ಬೆಳಗ್ಗೆ ಎದ್ಬಿಟ್ಟು. ಮೊದಲನೇ ಆರ್ಡರ್ ಬಂದುಬಿಟ್ಟು 36 ಇಡ್ಲೀಸ್ ಇದೆ, ಅದಕ್ಕೆ ಇಡ್ಲೀಸೂ ಸಹ ರೆಡಿ ಮಾಡಿಕೊಂಡೆ. ಈ ಎಲ್ಲ ಕೆಲಸ ಎಲ್ಲನೂ ಮಾಡಿ ಮುಗಿಸ್ಕೊಂಡು ಮಧ್ಯಾಹ್ನ 3 ಗಂಟೆ ಆದಮೇಲೆ ನಾವು ಮನೆ ಬಿಟ್ಟಿದ್ದು ಫ್ರೆಂಡ್ಸ್, ಗುರುದ್ವಾರ ಸಾಹಿಬ್‌ಗೆ ಹೋಗಬೇಕು ಅಂತ ಹೇಳಿ. ಸೊ ತುಂಬ ಟಯರ್ಡ್ ಆಗಿದ್ವಿ, ಆದ್ರೂ ಸಹ ನಿನ್ನೆ ಹೋಗಿರಲಿಲ್ಲ ಗುರುದ್ವಾರ ಸಾಹಿಬ್‌ಗೆ. ಸೊ ಇವತ್ತು ಹೋಗಲೇಬೇಕು ಅಂತ ಹೇಳಿ ಧೈರ್ಯ ತುಂಬಿಕೊಂಡು ಬೇಗ ರೆಡಿ ಆಗಿಬಿಟ್ಟು ಇವಾಗ ಹೊರಡ್ತಾ ಇದ್ವಿ. ಗುರುದ್ವಾರ ಸಾಹಿಬ್‌ಗೆ ಹೋದರೆ ಒಂಥರ ಪೀಸ್‌ಫುಲ್ ಆಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ, ಒಂಥರ ನಮಗೆ ಧೈರ್ಯನೂ ಸಹ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸಂಜೆ 6 ಗಂಟೆವರೆಗೂ ಇಲ್ಲಿನೇ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿದ್ರೂ ಸಹ ಗುರುದ್ವಾರ ಸಾಹಿಬ್ ಒಳಗಡೆ ಕಾಲಿಟ್ಟ ಮೇಲೆ ಒಂಥರ ಚೆನ್ನಾಗಿ ಫೀಲಿಂಗ್ ಬರ್ತಾಯಿತ್ತು, ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಅದಕ್ಕೆ ನಾವು ಸಂಜೆವರೆಗೂ ಇಲ್ಲೇ ಇದ್ವಿ. ಏನಾದರೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡು ಇದು ಮಕ್ಕಳಿಗೋಸ್ಕರ ಲೋಟೋ ಚೋಕೋಪಾಯಿ, ಸ್ವಲ್ಪ ಕ್ಯಾಂಡೀಸು, ಚಾಕ್ಲೇಟ್ಸ್ ಎಲ್ಲನೂ ತರಿಸಿದ್ವಿ. ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಫಸ್ಟು ದರ್ಶನ ಮಾಡಿಬಿಟ್ಟು ಆಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ವ್ಲಾಗ್ ಎಲ್ಲನೂ ಅದು ಮಾಡೋಕ್ಕೋಗಿಲ್ಲ. ಸ್ವಲ್ಪ ಮಟ್ಟಿಗೆ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಗುರುದ್ವಾರ ಸಾಹಿಬಲ್ಲಿ ಇಷ್ಟನ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇವತ್ತಿಗಿಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ತುಂಬ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಏನು ಇಲ್ಲದೇ ಇರೋದೆಲ್ಲ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಆ ನಂಬಿಕೆಯಿಂದ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.